Dear students, okay, in this part of video, I am going to explain about the last topic of the respiration in plant, that is respiratory quotient. ಇದನ್ನ ಸಿಂಪಲ್ ಆಗಿ ನಾವು RQ ಅಂತ ಕೂಡ ಕರಿತೀವಿ. ಏನಿದು RQ ಅಥವಾ ರೆಸ್ಪಿರೇಟರಿ ಕೋಶಂಟ್ ಅಂತ ಅಂದ್ರೆ, ಈಗ ರೆಸ್ಪಿರೇಟರಿ ಕೋಶಂಟ್ ಅಂತ ಅಂದ್ರೆ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಬೈ ಆಕ್ಸಿಜನ್ ಕನ್ಸ್ಯೂಮ್ಡ್ ಅಂತ ಒಂದು ಇಕ್ವೇಶನ್ ಇರುತ್ತೆ. ಅದರಲ್ಲಿ ನಾವು ಒಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂ ಏನಿರುತ್ತಲ್ವಾ, ಆ ವ್ಯಾಲ್ಯೂ ನೋಡಿದ ತಕ್ಷಣ ಇನ್ನರ್ ರೆಸ್ಪಿರೇಷನ್ ಅಲ್ಲಿ ವಿಚ್ ಸಬ್ಸ್ಟ್ರೇಟ್ ದ ಮೆಟಬಾಲಿಕ್ ಫ್ಯೂಯಲ್ ಲೈಕ್ ಕಾರ್ಬೋಹೈಡ್ರೇಟ್, ನೆಕ್ಸ್ಟ್ ಒನ್ ಪ್ರೋಟೀನ್ಸ್, ಲಿಪಿಡ್ಸ್, ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್, ಆರ್ಗ್ಯಾನಿಕ್ ಆಸಿಡ್ಸ್, ಇವರಿಷ್ಟು ಜನದಲ್ಲಿ ಯಾರು ಅಥವಾ ಅನೆರೋಬಿಕ್ ರೆಸ್ಪಿರೇಷನ್ ಆಗ್ತಿದ್ಯಾ, ಅದು ಅವಕ್ಕೆಲ್ಲ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಬರುತ್ತೆ. ಆ ಪರ್ಟಿಕ್ಯುಲರ್ ವ್ಯಾಲ್ಯೂ ನೋಡಿದ ತಕ್ಷಣ ನಾವು ಹೇಳ್ಬೋದು ಡ್ಯೂರಿಂಗ್ ದ ಪ್ರೋಸೆಸ್ ಅಥವಾ ಡ್ಯೂರಿಂಗ್ ದ ಆಕ್ಸಿಡೇಷನ್ ಪ್ರೋಸೆಸ್ ವಿಚ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಇಸ್ ಇನ್ವಾಲ್ವ್ಡ್, ಯಾವ್ದು ಇನ್ವಾಲ್ವ್ ಆಗಿದೆ ಅಂತ ಈ ಒಂದು ರೆಸ್ಪಿರೇಟರಿ ಕೋಶಂಟ್ ವ್ಯಾಲ್ಯೂ ನೋಡಿದ ತಕ್ಷಣ ನಾವು ಕಂಡುಹಿಡಿಬಹುದು ಅಥವಾ ಹೇಳ್ಬೋದು ಯಾವ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಆಕ್ಸಿಡೇಷನ್ ಅಥವಾ ರೆಸ್ಪಿರೇಷನ್ ಪ್ರೋಸೆಸ್ ಅಲ್ಲಿ ಇನ್ವಾಲ್ವ್ ಆಗಿದೆ ಅಂತ. ಹಾಗಾದ್ರೆ ರೆಸ್ಪಿರೇಟರಿ ಕೋಶಂಟ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. Respiratory quotient is the ratio of volume of carbon dioxide. Carbon dioxide is released to the volume of oxygen utilized during the respiration. Respiration time ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿ ಎಷ್ಟು ಅಮೌಂಟ್ ಆಫ್ ಆಕ್ಸಿಜನ್ ಅದು ಯುಟಿಲೈಸ್ ಮಾಡ್ಕೊಳುತ್ತಲ್ಲ, ಆ ಒಂದು ರೇಷಿಯೋಗೆ ನಾವು RQ ಅಂತ ಕರಿತೀವಿ. RQ ವ್ಯಾಲ್ಯೂ ಇಸ್ ಈಕ್ವಲ್ ಟು value of carbon dioxide released to the value of oxygen utilized. ವೆರಿ ಇಂಪಾರ್ಟೆಂಟ್ ಅನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೂಡ ನೀವು ನೋಡಿದ್ರೆ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಇಲ್ಲೊಂದು ಕನ್ಫ್ಯೂಸ್ ಆಗುತ್ತೆ. RQ ವ್ಯಾಲ್ಯೂ ಬರೀಬಹುದು, ಅಕಸ್ಮಾತ್ ಡೆಫಿನೇಷನ್ ಬರೆಯೋಕೆ ಬರಲಿಲ್ಲ ಅಂದ್ರೂ ಈ ಸಿಂಪಲ್ ಇಕ್ವೇಶನ್ ಬರೆದ್ರೆ ನಿಮ್ಗೆ 1 ಮಾರ್ಕ್ಸ್ ಅಲ್ಲಿ ನಾವು ಮಾರ್ಕ್ಸ್ ಕೊಡ್ತೀವಿ. ಅದೇ ಇದೇ ಉಲ್ಟಾ ಬರೆದ್ ಬಿಟ್ರೆ ಅಲ್ವಾ ತಪ್ಪಾಗುತ್ತೆ. ಇಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ ಇವೆರಡು ನೆನ್ಪಿಟ್ಕೊಳ್ಳಿ. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್, ಆಕ್ಸಿಜನ್ ಯುಟಿಲೈಸ್ಡ್. ಇವಿಷ್ಟು ನೆನ್ಪಿಟ್ಕೊಂಡ್ರೆ ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್. ಕಾರ್ಬನ್ ಡೈಆಕ್ಸೈಡ್ ಸ್ಪೆಲ್ಲಿಂಗ್ ಏನು, CARB, ಕಾರ್ಬನ್, ಅದು ಸಿ ಇಂದ ಸ್ಟಾರ್ಟ್ ಆಗುತ್ತೆ. ಆಕ್ಸಿಜನ್ ಯಾವ್ದಿಂದ ಸ್ಟಾರ್ಟ್ ಆಗುತ್ತೆ, O ಇಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಫಸ್ಟ್ ಮೇಲ್ಗಡೆ ಬರೆಯೋದೆಲ್ಲ ಯಾರಾಗಿರ್ತಾರೆ, ಸಿ ಆಗಿರುತ್ತೆ, ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಕೆಳಗ್ ಬರಿಬೇಕಾಗಿರೋದೇನು, ಡಿನಾಮಿನೇಟರ್ ಅಲ್ಲಿ ಆಕ್ಸಿಜನ್ ಬರಿಬೇಕು. ಮತ್ತೆ ರಿಲೀಸ್ಡ್, R ಫಸ್ಟ್ ಬರುತ್ತೆ, U ಆಮೇಲೆ ಬರುತ್ತೆ, ಯುಟಿಲೈಸ್ಡ್. ಹಾಗಾಗಿ ಹೀಗೆ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಮರ್ತೋಗಲ್ಲ. RQ ವ್ಯಾಲ್ಯೂ ಅಂತ ಅಂದ್ರೆ RQ is equal to, ಅಂದ್ರೆ ರೆಸ್ಪಿರೇಟರಿ ಕೋಶಂಟ್ is equal to ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ is released to the volume of oxygen utilized. ಸಿ ಕಾರ್ಬನ್ ಫಸ್ಟ್ ಬರೋದ್ರಿಂದ ಫಸ್ಟ್ ಮೇಲ್ಗಡೆ ಕಾರ್ಬನ್ ಡೈಆಕ್ಸೈಡ್ ಬರಬೇಕು. ರಿಲೀಸ್ ಅಲ್ಲಿ R, U ಕಂಪೇರ್ ಮಾಡಿದ್ರೆ R ಫಸ್ಟ್ ಬರೋದ್ರಿಂದ ಕಾರ್ಬನ್ ಇದನ್ನ ರಿಲೀಸ್ ಮೇಲ್ಗಡೆ ಬರಬೇಕು. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಟು ದ ವಾಲ್ಯೂಮ್ ಆಫ್ ಆಕ್ಸಿಜನ್ ಯುಟಿಲೈಸ್ಡ್. ಅದು ನಾವು RQ ವ್ಯಾಲ್ಯೂದು ಕೋಶಂಟ್. RQ ರೆಸ್ಪಿರೇಟರಿ ಕೋಶಂಟ್ ಇಕ್ವೇಶನ್ ಏನಂತ ಅಂದ್ರೆ RQ is equal to ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ is released to the volume of oxygen utilized. ಇಲ್ಲಿ ಎಷ್ಟು ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಇನ್ವಾಲ್ವ್ ಆಗುತ್ತೆ. ಓಕೆ, ಇದನ್ನ ನಾವು ರೆಸ್ಪಿರೇಟರಿ ಕೋಶನ್ ನ ಗನಾನ್ಸ್ ರೆಸ್ಪಿರೋಮೀಟರ್ ಇಂದ ಕೂಡ ನಾವೇನ್ ಮಾಡ್ತೀವಿ, ಮೆಷರ್ ಮಾಡ್ತೀವಿ. ಇಲ್ಲಿ ರೆಸ್ಪಿರೇಟರಿ ಇದೊಂದು ಈ ತರದ್ದು ಒಂದು ಬಲ್ಬ್ ಇರೋದು, ಒಂದು ಬಲ್ಬ್ ವಿತ್ ಒಂದು ಸಿಲಿಂಡರ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇಲ್ಲಿ ನಾವು ಜರ್ಮಿನೇಟಿಂಗ್ ಸೀಡ್ ನ ಆಡ್ ಮಾಡ್ತೀವಿ. ಅದರಲ್ಲಿ ನಾವು ಕಡಲೆಕಾಳು, ಹೆಸರು ಕಾಳು, ಈ ತರದ ಕಾಳುಗಳನ್ನ ಹಾಕಿ ಇದನ್ನ ನಾವು KOH ಸೊಲ್ಯೂಷನ್ ಅಲ್ಲಿ ಹಾಕೋದು. ಅವಾಗ KOH ಏನ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಯಾವಾಗ ಅಬ್ಸರ್ವ್ ಮಾಡ್ಕೊಳ್ತಾ ಅದ್ರ ಲೆವೆಲ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಇದರಿಂದ ನಾವು ರೆಸ್ಪಿರೇಟರಿ ಕೋಶಂಟ್ ನ ಏನ್ ಮಾಡ್ಬೋದು, ಕಂಡುಹಿಡಿಬಹುದು. ಓಕೆ, ದ ಎಕ್ಸ್ಪೆರಿಮೆಂಟ್ ಅಥವಾ ದ ಮೆಥಡ್ ವಿಚ್ ಇಸ್ ಯೂಸ್ಡ್ ಟು ನೋ ದ ರೆಸ್ಪಿರೇಟರಿ ಕೋಶಂಟ್ ಅಂತ ಅಂದ್ರೆ ದ ಇನ್ಸ್ಟ್ರೂಮೆಂಟ್ ಯಾವ್ದನ್ನ ಯೂಸ್ ಮಾಡ್ತೀವಿ, ಗನಾನ್ಸ್ ರೆಸ್ಪಿರೋಮೀಟರ್ ಟು ಮೆಷರ್ ದ ರೆಸ್ಪಿರೇಟರಿ ಕೋಶಂಟ್. ಕಾರ್ಬೋಹೈಡ್ರೇಟ್ ಅಲ್ಲಿ ದ ಮೆಟಬಾಲಿಕ್ ಫ್ಯೂಯಲ್ಸ್ ಅಂತ ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತೆ ಲಿಪಿಡ್ಸ್. ಇದರಲ್ಲಿ ದ ಫಸ್ಟ್ ಒನ್ ಮೆಟಬಾಲಿಕ್ ಫ್ಯೂಯಲ್ ಆಗಿ ಮೇನ್ ಆಗಿ ಆಕ್ಟ್ ಮಾಡೋದಂದ್ರೆ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ ಏನಾದ್ರೂ ರೆಸ್ಪಿರೇಷನ್ ಅಲ್ಲಿ ಇನ್ವಾಲ್ವ್ ಆದ್ರೆ RQ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ. ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ನಮ್ ಗ್ಲೂಕೋಸ್ C6H12O6, 6 O2 ನ ಯೂಸ್ ಮಾಡ್ಕೊಳ್ಳುತ್ತೆ, 6 ವಾಟರ್ ಅಂಡ್ ರಿಲೀಸಸ್ 6
carbon dioxide and 12 H2O ಮತ್ತೆ energy. When carbohydrate like glucose is the respiratory substrate, ಅವಾಗ RQ ವ್ಯಾಲ್ಯೂ ಏನ್ ಬರುತ್ತೆ 1 ಬರುತ್ತೆ. ಯಾಕಂತಂದ್ರೆ ಇಲ್ಲಿ ಅದು ಯುಟಿಲೈಸ್ ಮಾಡ್ಕೊಳ್ತಿರೋದು ಆಕ್ಸಿಜನ್ 6 ಮಾಲಿಕ್ಯೂಲ್ಸ್, ಲಿಬರೇಟ್ ಮಾಡ್ತಿರೋ ಕಾರ್ಬನ್ ಡೈಆಕ್ಸೈಡ್ ಕೂಡ 6 ಆಗಿರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ always the RQ value will be unity. RQ value 1 ಅಂತ ಅಂದ್ರೆ ನಮಗೆ ಏನ್ ಗೊತ್ತಾಗುತ್ತೆ, ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಯಾವ್ದಿರುತ್ತೆ ಅಂತ ಕಾರ್ಬೋಹೈಡ್ರೇಟ್ ಆಗಿರುತ್ತೆ. ಮತ್ತೆ ಇದು ಬರೆಯೋಂಗಿಲ್ಲ ಅಲ್ವಾ. RQ value 1 ಆದಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಟು ದ ಆಕ್ಸಿಜನ್ ಯುಟಿಲೈಸ್ಡ್, ಇಲ್ಲಿ 6 ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, 6 ಯುಟಿಲೈಸ್ ಆಗೋದ್ರಿಂದ ಕಾರ್ಬೋಹೈಡ್ರೇಟ್ ಏನಾದ್ರು ರೆಸ್ಪಿರೇಷನ್ ಅಲ್ಲಿ ಸಬ್ಸ್ಟ್ರೇಟ್ ಆಗಿ ಆಕ್ಟ್ ಮಾಡ್ತಾ ಇದ್ರೆ ಆಲ್ವೇಸ್ RQ ವ್ಯಾಲ್ಯೂ ಎಷ್ಟಿರುತ್ತೆ 1 ಇರುತ್ತೆ. ಅಕಸ್ಮಾತ್ ಫ್ಯಾಟ್ ಏನಾದ್ರು ಆದ್ರೆ, ಫ್ಯಾಟ್ ಗಳಲ್ಲಿ ನಾವು ತಿನ್ನುವಂತ ಫ್ಯಾಟ್ ಯಾವ್ದು ಯೂಸ್ ಮಾಡ್ತೀವಲ್ವಾ, ಕಡಲೆಕಾಯಿ ಎಣ್ಣೆ, ಗ್ರೌಂಡ್ ನಟ್ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲ್, ಈ ತರದ್ದು ಅವನ್ನೆಲ್ಲ, ಮತ್ತೆ ಅದಲ್ದೇನೆ ಬೇರೆ ಬೇರೆ ಫ್ಯಾಟ್ ಪದಾರ್ಥಗಳು ತಿಂತೀವಲ್ವಾ, ಅವುಗಳು ಏನಾದ್ರು ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಆದ್ರೆ RQ ವ್ಯಾಲ್ಯೂ ಎಷ್ಟು ಬರುತ್ತೆ. ಎಕ್ಸಾಂಪಲ್ ಇಲ್ಲಿ ಟ್ರೈಪಾಲ್ಮಿಟಿನ್ ಅನ್ನೋ ಒಂದು ಫ್ಯಾಟ್ ನ ತಗೊಳ್ಳೋದ್ರಿಂದ ಇಲ್ಲಿ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ 51 ಇದೆ, ಆಕ್ಸಿಜನ್ ಎಷ್ಟಿದೆ 6 ಇದೆ. ಇಲ್ಲ ಅಂದ ತಕ್ಷಣ ನಾವು ನೆನ್ಪಿಟ್ಕೊಳ್ಬೇಕು ಏನಂತ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ, ಆಕ್ಸಿಜನ್ ಅದೇ 51 ಮತ್ತೆ ಆಕ್ಸಿಜನ್ ಇಲ್ಲಿ ಕಮ್ಮಿ ಇತ್ತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಕಮ್ಮಿ ಯುಟಿಲೈಸ್ ಇಲ್ಲಿ ಕಮ್ಮಿ ಇದ್ದಾಗ ಯಾವಾಗ್ಲೂ ಅದು ಆಕ್ಸಿಜನ್ ನ ಏನ್ ಮಾಡ್ಕೊಳ್ಳುತ್ತೆ, ಇಲ್ಲಿ 51 ಕಾರ್ಬನ್ ಮಾಲಿಕ್ಯೂಲ್ ಇರೋದ್ರಿಂದ ಇಟ್ ರಿಕ್ವೈರ್ ಮೋರ್ ಆಕ್ಸಿಜನ್ ಟು ಆಕ್ಸಿಡೈಸ್ ದಿಸ್ ಫ್ಯಾಟ್ ಮಾಲಿಕ್ಯೂಲ್ಸ್. ಹಾಗ ಈ ತರ ಇದ್ರೆ ತಕ್ಷಣ ನೋಡಿದ ತಕ್ಷಣ ನೀವು ತಿಳ್ಕೊಳ್ಬೇಕು ಏನಂತ ಅಂದ್ರೆ ಇಟ್ ರಿಕ್ವೈರ್ಸ್ ಮೋರ್ ಆಕ್ಸಿಜನ್ ಅಂತ. ಯಾವಾಗ 51 ಕಾರ್ಬನ್ ಡೈಆಕ್ಸೈಡ್ ಮತ್ತೆ 6 ಆಕ್ಸಿಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇಂದ ಇಲ್ಲಿ ಆಕ್ಸಿಜನ್ ಕಮ್ಮಿ ಇದೆ ಅಂದ ತಕ್ಷಣ ಇಟ್ ರಿಕ್ವೈರ್ಸ್ ಮೋರ್ ಆಕ್ಸಿಜನ್. ಮೋರ್ ಆಕ್ಸಿಜನ್ ಅಂದ ತಕ್ಷಣ RQ ವ್ಯಾಲ್ಯೂ ಏನಾಗಿರುತ್ತೆ ಲೆಸ್ ದ್ಯಾನ್ 1 ಆಗಿರುತ್ತೆ. ಏನಾಗಿರುತ್ತೆ ಲೆಸ್ ದ್ಯಾನ್ 1. ಇಲ್ಲಿ ಟ್ರೈಪಾಲ್ಮಿಟಿನ್ ಅನ್ನೋ ಒಂದು ಫ್ಯಾಟ್ ಅಂಡರ್ಗೋ ಆಕ್ಸಿಡೇಷನ್, ಇಟ್ ರಿಕ್ವೈರ್ಸ್ 145 ಆಕ್ಸಿಜನ್ ಮಾಲಿಕ್ಯೂಲ್ಸ್ ನ ಇದನ್ನ ಬ್ರೇಕ್ ಡೌನ್ ಮಾಡಕ್ ಯುಟಿಲೈಸ್ ಮಾಡ್ಕೊಂಡು ಇಟ್ ರಿಲೀಸಸ್ 102 ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡೋದ್ರಿಂದ ಆಲ್ವೇಸ್ ಲೆಸ್ ದ್ಯಾನ್ 1 ಆಗಿರುತ್ತೆ. RQ ವ್ಯಾಲ್ಯೂ ಫ್ಯಾಟ್ ಅಲ್ಲಿ ಯಾವಾಗಲೂ ಎಷ್ಟಿರುತ್ತೆ ಲೆಸ್ ದ್ಯಾನ್ 1 ಇರುತ್ತೆ. ಯಾಕೆ ಲೆಸ್ ದ್ಯಾನ್ 1 ಇರುತ್ತೆ ಅಂತ ಅಂದ್ರೆ ಇಟ್ ರಿಕ್ವೈರ್ಸ್ ಮೋರ್ ಅಮೌಂಟ್ ಆಫ್ ಆಕ್ಸಿಜನ್ ಟು break down or oxidize the fat molecules. ಅದೇ ತರ ಪ್ರೋಟೀನ್ ಕೂಡ, ಏನಾದ್ರೂ ಪ್ರೋಟೀನ್ ಕೂಡ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಆಗಿದ್ರೆ ಅವಾಗ ಕೂಡ ಏನಾಗುತ್ತೆ, ದೇ ರಿಕ್ವೈರ್ ಮೋರ್ ಆಕ್ಸಿಜನ್ ಫಾರ್ ದ ಆಕ್ಸಿಡೇಷನ್. They require more oxygen for the oxidation than the RQ value of the protein also ಏನಾಗಿರುತ್ತೆ ಕಮ್ಮಿ ಆಗಿರುತ್ತೆ. ಇನ್ನ ಆರ್ಗ್ಯಾನಿಕ್ ಆಸಿಡ್ಸ್ ನ ತಗೊಳ್ಳೋದಾದ್ರೆ ನೋಡಿ, ಆರ್ಗ್ಯಾನಿಕ್ ಆಸಿಡ್ಸ್ ಅಲ್ಲಿ ಯಾರ್ಯಾರು ಸಿಟ್ರಿಕ್ ಆಸಿಡ್ ಇರ್ಬೋದು, ಆಕ್ಸಲೋಸಿಟಿಕ್ ಆಸಿಡ್ ಇರ್ಬೋದು, ಅಥವಾ ಮ್ಯಾಲಿಕ್ ಆಸಿಡ್ ಇರ್ಬೋದು, ಅವುಗಳದ್ದು ಇದನ್ನು ಮಾಲಿಕ್ಯುಲರ್ ಫಾರ್ಮುಲಾ ನೋಡಿದ ತಕ್ಷಣ ನೋಡಿ ನಮ್ಗೆ ಇಲ್ಲಿ ಮ್ಯಾಲಿಕ್ ಆಸಿಡ್ 4 ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ 5 ಅಂದ ತಕ್ಷಣ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಕಂಪೇರ್ ಮಾಡಿದ್ರೆ ಆಕ್ಸಿಜನ್ ಜಾಸ್ತಿ ಇರೋದ್ರಿಂದ ದೇ ರಿಕ್ವೈರ್ ಲೆಸ್ ಆಕ್ಸಿಜನ್ ಅಂಡ್ ಲಿಬರೇಟ್ ಮೋರ್ ಕಾರ್ಬನ್ ಡೈಆಕ್ಸೈಡ್ ಅಂದ ತಕ್ಷಣ ದರ್ RQ ವ್ಯಾಲ್ಯೂ ಆಲ್ವೇಸ್ ಮೋರ್ ದ್ಯಾನ್ 1 ಏನಾಗಿರುತ್ತೆ, ಆಲ್ವೇಸ್ ಮೋರ್ ದ್ಯಾನ್ 1 ಆಗಿರುತ್ತೆ. ನೋಡಿ 4 ಕಾರ್ಬನ್ ಡೈಆಕ್ಸೈಡ್ ನ ಅದು ರಿಲೀಸ್ ಮಾಡ್ತಾ ಇದೆ, 3 ಆಕ್ಸಿಜನ್ ನ ಯುಟಿಲೈಸ್ ಮಾಡ್ತಾ ಇದೆ. ಹಾಗಾಗಿ ಮ್ಯಾಲಿಕ್ ಆಸಿಡ್ 1.33 ಮೋರ್ ದ್ಯಾನ್ 1 RQ ವ್ಯಾಲ್ಯೂ ಆಗಿರುತ್ತೆ. ಯಾರ್ದು ರೆಸ್ಪಿರೇಟರಿ ಕೋಶಂಟ್ ಆಫ್ ಆರ್ಗ್ಯಾನಿಕ್ ಆಸಿಡ್ ಯಾವ್ದೇ ಆಗಿರ್ಬೋದು, ಸಿಟ್ರಿಕ್ ಆಸಿಡ್ ಆಗಿರ್ಬೋದು, ಆಕ್ಸಾಲಿಕ್ ಆಸಿಡ್ ಆಗಿರ್ಬೋದು, ಅಥವಾ ಮ್ಯಾಲಿಕ್ ಆಸಿಡ್ ಇರ್ಬೋದು. ವೆನ್ ದೀಸ್ ಆರ್ಗ್ಯಾನಿಕ್ ಆಸಿಡ್ act as a respiratory substrate during the respiration, avaga they utilizes less oxygen and liberate more carbon dioxide. avaga RQ value ಏನಾಗಿರುತ್ತೆ always more than 1. ಇಲ್ಲಿ ನಿಮ್ಗೆ ಈ ಫಾರ್ಮುಲಾ ನೋಡಿದ ತಕ್ಷಣ ತಿಳ್ಕೊಳ್ಬಹುದು. ಅಕಸ್ಮಾತ್ ಇಲ್ಲಿ 4 ಕಾರ್ಬನ್ 5 ಆಕ್ಸಿಜನ್ ಇರೋದ್ರಿಂದ ಇದಕ್ಕಿಂತ ಕಾರ್ಬನ್ ಗಿಂತ ಆಕ್ಸಿಜನ್ ಜಾಸ್ತಿ ಇರೋದ್ರಿಂದ ಇಟ್ ಯುಟಿಲೈಸಸ್ ಲೆಸ್ ಆಕ್ಸಿಜನ್, ರಿಲೀಸಸ್ ಮೋರ್ ಕಾರ್ಬನ್ ಡೈಆಕ್ಸೈಡ್. ಹಾಗಾಗಿ more than 1 ಅಥವಾ more than unity is the RQ value of ಯಾರ್ದು ಆರ್ಗ್ಯಾನಿಕ್ ಆಸಿಡ್ಸ್. ಇನ್ ಸಕ್ಯುಲೆಂಟ್ ಪ್ಲಾಂಟ್ಸ್ ಗೆ ತಗೊಂಡ್ರೆ, ಸಕ್ಯುಲೆಂಟ್ ಪ್ಲಾಂಟ್ಸ್ ಅಲ್ಲಿ ಕ್ಯಾಂಪ್ ಪಾತ್ವೆ ಆಗುತ್ತೆ ಅಂತ ಹೇಳಿದ್ವಿ. ಅಲ್ಲಿ ಏನು
ದೇ ಡೋಂಟ್ ಅವರು ಕಾರ್ಬನ್ ಡೈಆಕ್ಸೈಡ್ ನ ಹೊರಗೆ ಬಿಡಲ್ಲ, ಹೌದಲ್ವಾ? ಅಂತ ಒಂದು ಇದ್ರಲ್ಲಿ ಇನ್ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇನ್ ಲೈಕ್ ಬಯೋಫಿಲಮ್ ಅಥವಾ ಓಪನ್ಶಿಯಾ C4 ಪ್ಲಾಂಟ್ಸ್ ಅಲ್ಲಿ ನೋಡಿ, ಇಲ್ಲಿ ಆಕ್ಸಿಜನ್ ಯುಟಿಲೈಸ್ ಮಾಡ್ಕೊಳ್ಳುತ್ತೆ, ಬಟ್ ಕಾರ್ಬನ್ ಡೈಆಕ್ಸೈಡ್ ನ ಲಿಬ್ರೇಟೇ ಮಾಡಲ್ಲ. ಅವಾಗ RQ ವ್ಯಾಲ್ಯೂ ಏನಾಗಿರುತ್ತೆ? 0 ಆಗಿರುತ್ತೆ. RQ ವ್ಯಾಲ್ಯೂ ಏನಾಗಿರುತ್ತೆ? 0 ಆಗಿರುತ್ತೆ. ಯಾರಲ್ಲಿ? ಕ್ಯಾಂಪ್ ಪಾತ್ವೆ ಅಥವಾ ಸಕ್ಯುಲೆಂಟ್ ಪ್ಲಾಂಟ್ಸ್ ಅಲ್ಲಿ. ಕ್ಯಾಂಪ್ ಪಾತ್ವೆ ಮಾಡೋರು ಅಥವಾ ಸಕ್ಯುಲೆಂಟ್ ಪ್ಲಾಂಟ್ಸ್, ದೇ ಆರ್ ಪ್ರೆಸೆಂಟ್ ಇನ್ ದ ಝೀರಿಕ್ ಏರಿಯಾ ಅಥವಾ ಡೆಸರ್ಟ್ ಅಲ್ಲಿರೋ ಪ್ಲಾಂಟ್ಸು, ದೇ ಯುಟಿಲೈಸ್ ದ ಆಕ್ಸಿಜನ್ ಫಾರ್ ದ ಆಕ್ಸಿಡೇಷನ್, ಬಟ್ ಅವರಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಫಿಕ್ಸ್ ಮಾಡೋಕೆ ಬೆಳಿಗ್ಗೆ ಹೊತ್ತು ಸ್ಟೊಮ್ಯಾಟೊ ಓಪನ್ ಮಾಡಲ್ವಲ್ಲ, ಹಾಗಾಗಿ ಅವರು ಕಾರ್ಬನ್ ಡೈಆಕ್ಸೈಡ್ ನ ಲಿಬರೇಟ್ ಮಾಡಲ್ಲ. ಅವರಲ್ಲಿ ರೆಸ್ಪಿರೇಟರಿ ಕ್ವೋಷಂಟ್ ಏನಾಗಿರುತ್ತೆ? 0 ಆಗಿರುತ್ತೆ. ನೆಕ್ಸ್ಟ್ ಒಂದು ಪ್ರೋಟೀನ್ ಅವಾಗ್ಲೇ ಹೇಳಿದೆ, ದೇ ಆಕ್ಸಿಜನ್ ಯುಟಿಲೈಸೇಷನ್ ಇಸ್ ಮೋರ್ ದ್ಯಾನ್ ದ ಲಿಬರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಹಾಗಾಗಿ ಅವರಲ್ಲಿ RQ ವ್ಯಾಲ್ಯೂ ಏನಾಗಿರುತ್ತೆ? ಲೆಸ್ ದ್ಯಾನ್ 1 ಇರುತ್ತೆ. 0.8 to 0.9 ಆಗಿರುತ್ತೆ. ನೆಕ್ಸ್ಟ್ ಒಂದು ಅನೈರೋಬಿಕ್ ರೆಸ್ಪಿರೇಷನ್ ಅಲ್ಲಿ RQ ವ್ಯಾಲ್ಯೂ ನೋಡೋದಾದ್ರೆ, ಹಿಯರ್ ಆಕ್ಸಿಜನ್ ಇಸ್ ಆಬ್ಸೆಂಟ್, ದೇ ಲಿಬರೇಟ್ ಕಾರ್ಬನ್ ಡೈಆಕ್ಸೈಡ್, ಬಟ್ ಅನೈರೋಬಿಕ್ ಅಂದ ತಕ್ಷಣ ಅವುಗಳಲ್ಲಿ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್ ಆಕ್ಸಿಜನ್ ನ ಏನ್ ಮಾಡಲ್ಲ, ಆಕ್ಸಿಡೇಷನ್ ಪ್ರೋಸೆಸ್ ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ದೇ ಇರೋದ್ರಿಂದ ಇನ್ಫಿನಿಟಿ ಬರುತ್ತೆ. ನೋಡಿ, ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಲ್ಲಿ ಗ್ಲೂಕೋಸ್ ಇನ್ ದ ಪ್ರೆಸೆನ್ಸ್ ಆಫ್ ಝೈಮೇಸ್ ವಿತೌಟ್ the absence of oxygen, they liberate ಕಾರ್ಬನ್ ಡೈಆಕ್ಸೈಡ್. ಆಕ್ಸಿಜನ್ ನ ಏನ್ ಮಾಡ್ಕೊಂಡಿಲ್ಲ, ಯುಟಿಲೈಸ್ ಮಾಡ್ಕೊಂಡಿಲ್ಲ, ಬಟ್ ದೇ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್. ಅವಾಗ RQ ವ್ಯಾಲ್ಯೂ ಏನಾಗಿರುತ್ತೆ? ಇನ್ಫಿನಿಟಿ ಆಗುತ್ತೆ. ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೆಲವೊಂದು ಕ್ವಶನ್ಸ್ ಇರುತ್ತೆ, ಅಲ್ಲಿ ಇನ್ಫಿನಿಟಿನೇ ಬರಲ್ಲ. ಅವಾಗ ನಾವು ಯಾವ ಆನ್ಸರ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕು? 0 ನ ಸೆಲೆಕ್ಟ್ ಮಾಡ್ಕೊಬೇಕು. ಅಕಸ್ಮಾತ್ ಇನ್ಫಿನಿಟಿ ಇಲ್ಲ, 0 ಇದೆ ಅಂತ ಅಂದ್ರೆ 0 ನ ನಮ್ಮ ಅನೈರೋಬಿಕ್ ರೆಸ್ಪಿರೇಷನ್ ಅಲ್ಲಿ RQ ವ್ಯಾಲ್ಯೂ 0 ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಆಫ್ RQ ವ್ಯಾಲ್ಯೂ ಕೊಟ್ಟು ಯಾವ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಆಕ್ಸಿಡೇಷನ್ ಆಗ್ತಿದೆ ಅಂತ ಕ್ವಶನ್ ಕೇಳ್ತಾರೆ. ಯಾವ ತರ ಆದ್ರೂ ಕ್ವಶನ್ ಕೇಳಿ ನೀವು ಆನ್ಸರ್ ಮಾಡ್ಬೇಕು. ಓಕೆನಾ? ನೀವು ಆ ಫಾರ್ಮುಲಾ ನೋಡಿದ ತಕ್ಷಣ RQ ವ್ಯಾಲ್ಯೂ ಇಷ್ಟಿರುತ್ತೆ ಅಂತ ನೀವೇನೆ ಏನ್ ಮಾಡ್ಕೊಬಹುದು, ಕಂಡಿಡ್ಕೊಳ್ಬಹುದು. ಫಸ್ಟ್ one, it determine the nature of the respiratory substrate utilized during the respiration. 1 ಬಂದ್ರೆ ಕಾರ್ಬೋಹೈಡ್ರೇಟ್ ಅಂತ, ಲೆಸ್ ದ್ಯಾನ್ 1 ಬಂದ್ರೆ ಪ್ರೋಟೀನ್ ಮತ್ತು ಫ್ಯಾಟ್ ಅಂತ, ಮೋರ್ ದ್ಯಾನ್ 1 ಬಂದ್ರೆ ಆರ್ಗ್ಯಾನಿಕ್ ಆಸಿಡ್ಸ್ ಅಂತ, 0 ಬಂದ್ರೆ ಸಕ್ಯುಲೆಂಟ್ ಪ್ಲಾಂಟ್ಸ್ ಅಂತ, ಇನ್ಫಿನಿಟಿ ಬಂದ್ರೆ ಅನೈರೋಬಿಕ್ ರೆಸ್ಪಿರೇಷನ್ ಅಂತ. ನೀವು RQ ವ್ಯಾಲ್ಯೂ ನೋಡಿದ ತಕ್ಷಣ ಯಾವ ಟೈಪ್ ಆಫ್ ರೆಸ್ಪಿರೇಷನ್ ಅಥವಾ ಯಾವ್ದು ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಡ್ಯೂರಿಂಗ್ ರೆಸ್ಪಿರೇಷನ್ ಅಲ್ಲಿ ಯುಟಿಲೈಸ್ ಆಗ್ತಿದೆ ಅಂತ ತಿಳ್ಕೊಳ್ಬಹುದು. ನಾರ್ಮಲ್ ನ್ಯೂಟ್ರಿಷನ್ ಮತ್ತೆ ಸ್ಟಾರ್ವೇಷನ್ ಕಂಡೀಷನ್ ಕ್ಯಾನ್ ಬಿ ನೌನ್. ನಾರ್ಮಲ್ ನ್ಯೂಟ್ರಿಷನ್ ಅಲ್ಲಿ 1 ಬರುತ್ತೆ, ಅಥವಾ ಪ್ರೋಟೀನ್ ನಮ್ಮಲ್ಲಿರೋ ಪ್ರೋಟೀನ್ಸೇ ಡೈಜೆಸ್ಟ್ ಆಗ್ತಿದೆ ಅಂತ ಅಂದಾಗ RQ ವ್ಯಾಲ್ಯೂ ಎಷ್ಟು ಬರುತ್ತೆ? ಲೆಸ್ ದ್ಯಾನ್ 1 ಬರೋದ್ರಿಂದ ತಿಳ್ಕೊಳ್ಬಹುದು. ಅದು ಕೂಡ ಒಂದು ಸಿಗ್ನಿಫಿಕೆನ್ಸ್ RQದು. ಮತ್ತೆ ಲೈಕ್ ವಾಟ್ ಟೈಪ್ ಆಫ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಅಂತ ಕೂಡ RQ ವ್ಯಾಲ್ಯೂ ಹೇಳುತ್ತೆ. ಏರೋಬಿಕಾ ಅಥವಾ ಅನೆರೋಬಿಕಾ. ಏರೋಬಿಕ್ ಅಲ್ಲಿ ಯಾವಾಗ್ಲೂ ಏನ್ ಬರುತ್ತೆ? 0 to 1 ಬರುತ್ತೆ. ಅನೈರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಇನ್ಫಿನಿಟಿ ಬರುತ್ತೆ RQ ವ್ಯಾಲ್ಯೂ. ಮತ್ತೆ ಲಾಸ್ಟ್ ಒಂದು ಸಿಗ್ನಿಫಿಕೆನ್ಸ್ ಏನಂತ ಅಂದ್ರೆ, ದ ಫುಡ್ ಟ್ರಾನ್ಸ್ಫಾರ್ಮೇಶನ್ ಲೈಕ್ ಸಿಂಥಸಿಸ್ ಆಫ್ ಫ್ಯಾಟ್ ಅಥವಾ ಕನ್ವರ್ಷನ್ ಆಫ್ ಫ್ಯಾಟ್ ಇಂಟು ಕಾರ್ಬೋಹೈಡ್ರೇಟ್ಸ್, ಅದು ಕೂಡ ನಾವೇನ್ ಮಾಡ್ಬೋದು, ಈ ಒಂದು RQ ಅಲ್ಲಿ ತಿಳ್ಕೊಳ್ಬಹುದು. ಮಿಕ್ಸ್ಚರ್ ಆಫ್ ಸಬ್ಸ್ಟ್ರೇಟ್ಸ್ ಯೂಸ್ ಮಾಡುತ್ತಲ್ಲ ರೆಸ್ಪಿರೇಷನ್ ಅಲ್ಲಿ, ಪ್ಯೂರ್ ಫ್ಯಾಟು, ಪ್ಯೂರ್ ಪ್ರೋಟೀನ್ಸ್, ಅವರೆಲ್ಲ ರೇರ್ ಆಗಿ ಏನಾಗುತ್ತೆ, ರೆಸ್ಪಿರೇಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಇದಿಷ್ಟು last part of this chapter, that is RQ, respiratory quotient and their different RQ values. ಆಮೇಲೆ ಇಂಪಾರ್ಟೆನ್ಸ್ ಅಥವಾ ಸಿಗ್ನಿಫಿಕೆನ್ಸ್ ಆಫ್ RQ. ರೆಸ್ಪಿರೇಟರಿ ಕ್ವೋಷಂಟ್ ಅಂದ್ರೆ ಅಂತ ತಿಳ್ಕೊಂಡ್ವಿ. RQ ಆಫ್ ಕಾರ್ಬೋಹೈಡ್ರೇಟ್ಸ್, ರೆಸ್ಪಿರೇಟರಿ ಕ್ವೋಷಂಟ್ ಆಫ್ ಫ್ಯಾಟ್ಸ್ ಅಂಡ್ ಪ್ರೋಟೀನ್ಸ್, ಆರ್ಗ್ಯಾನಿಕ್ ಆಸಿಡ್ಸ್, ಮತ್ತೆ ಇನ್ ಸಕ್ಯುಲೆಂಟ್ ಪ್ಲಾಂಟ್ಸ್ ಅಲ್ಲಿ ಹೇಗಾಗುತ್ತೆ, ಅನೈರೋಬಿಕ್ ರೆಸ್ಪಿರೇಷನ್ ಅಲ್ಲಿ, ಮತ್ತೆ ಸಿಗ್ನಿಫಿಕೆನ್ಸಸ್. ಇದಿಷ್ಟು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಚಾಪ್ಟರ್ದು ಎಲ್ಲ ಟಾಪಿಕ್ ಕಂಪ್ಲೀಟ್ ಆಗಿದೆ.